welcome back to the class 8th standard second language. So already we have completed the lesson Jamaican fragment. ಓದಿದ್ರ ನೀವು ಲೆಸನ್ ಅನ್ನ ಅರ್ಥ ಆಯ್ತು ನಿಮಗೆ? ಸೊ ನೆಕ್ಸ್ಟ್ ನಾವು ಅದರದ್ದು ಕ್ವೆಶ್ಚನ್ ಆನ್ಸರ್ ಅಂಡ್ ವೊಕ್ಯಾಬುಲರಿ ಸೆಕ್ಷನ್ ಅನ್ನ ನೋಡೋಣಂತೆ. ಸೊ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಟೇಕ್ ಯುವರ್ ನೋಟ್ಸ್ ಪೆನ್. ತಗೊಂಡ್ರ? ಸೊ ನೋಡಿ, ಹಾಗಾದ್ರೆ ಕ್ವಶನ್ ಆನ್ಸರ್ನ ಆಮೇಲೆ ಸಾಲ್ವ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಾವು ಪೇಜ್ ನಂಬರ್ 43 ಓಪನ್ ಮಾಡಿದ್ರಾ? ಸಿಗ್ತಾ? ನೋಡಿ, ಪೇಜ್ ನಂಬರ್ 43 ನಲ್ಲಿ ಏನಿದೆ? ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಸಮ್ ಆರ್ ಟ್ರೂ ಅಂಡ್ ಸಮ್ ಆರ್ ಫಾಲ್ಸ್. ರೈಟ್ T or F in the box provided against each sentences accordingly. ಸಿಗ್ತಾ? ಇದೆಯಲ್ವಾ ಟೆಕ್ಸ್ಟ್ ಬುಕ್ ಅಲ್ಲಿ? ನೋಡಿ ಏನಿದೆ ಹಾಗಾದ್ರೆ, C3 ಅಂತಿದೆ. C3 ನಲ್ಲಿ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ. ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸಮ್ ಆರ್ ಟ್ರೂ ಅಂಡ್ ಸಮ್ ಆರ್ ಫಾಲ್ಸ್. ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಗಳು ಟ್ರೂ ಆಗಿದ್ರೆ, ಟ್ರೂ ಮೀನ್ಸ್ ಸರಿ ಆಗಿದ್ರೆ, ಇನ್ನು ಅದರ್ ಸ್ಟೇಟ್ಮೆಂಟ್ಸ್ ದೇ ಆರ್ ಫಾಲ್ಸ್. ಹೌದಾ? ಫಾಲ್ಸ್ ಅಂದ್ರೆ ಏನು? ತಪ್ಪು. ಟ್ರೂ ಆರ್ ಫಾಲ್ಸ್ ಅಂತ ಕರೀತಾರೆ ನೋಡಿ. ಸರಿ ಮತ್ತು ತಪ್ಪನ್ನ ಗುರುತಿಸಿ ಅಂತ ಹೇಳ್ತಾರೆ ನಿಮಗೆ. ಹಾಗಾದ್ರೆ ಟ್ರೂ ಮೀನ್ಸ್ ಸರಿ, ಫಾಲ್ಸ್ ಅಂದ್ರೆ ತಪ್ಪು. ಸೊ ರೈಟ್ T or F. If the given sentences is right, you can write T. ಏನ್ ಬರೀಬೇಕು? True. And F false. If the given sentences is true, you can write T. If the given sentences are false, you can write F. Is it clear, students? So then ನೋಡಿ, ಹಾಗಾದ್ರೆ some are true and some are false. So write T or F in the box provided against each sentence accordingly. ಹಾಗಾದ್ರೆ ಅದರ ಮುಂದೆ ಕೊಟ್ಟಿರುವಂತ ಬಾಕ್ಸ್ ಗಳಲ್ಲಿ T or false ಅನ್ನು ಬರೀಬೇಕು. ಸೊ T ಅಂದ್ರೆ ನಮ್ಗೆ ಗೊತ್ತು ಈಗಾಗಲೇ. T means true, ಸರಿ ಇದೆ. F ಅಂದ್ರೆ false, ತಪ್ಪಿದೆ. ಸೊ ಬರೆದು ನಿಮ್ಮ ನೋಟ್ಸ್ ಅಲ್ಲಿ ನೀವು ಬರೀರಿ. ಸೊ ಈಗ ನಾನು ಹೇಳ್ತಾ ಹೋಗ್ತೇನೆ, ನೀವು ನೋಡ್ಕೊಂಡು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ನೋಟ್ಬುಕ್ ಅಲ್ಲಿ ಬರೀಬೇಕು. ರೆಡಿನಾ ಸ್ಟೂಡೆಂಟ್ಸ್? ದೆನ್ ನೋಡಿ, ಫಸ್ಟ್ ಒನ್ ಏನಿದೆ ಹಾಗಾದ್ರೆ, ದ ಬಿಗ್ಗರ್ ಬಾಯ್ ವಾಸ್ ಬ್ಲ್ಯಾಕ್. ಆಲ್ರೆಡಿ ನೀವು ಲೆಸನ್ ಓದಿದ್ದೀರಾ. ಆ ಲೆಸನ್ ಅಲ್ಲಿ ಏನೇನು ಆಗಿದೆ ಅಂತ ನಮಗೆ ಗೊತ್ತಿದೆ. ಸೊ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್ ದೇ ಹ್ಯಾವ್ ಗಿವನ್ ದ ಸ್ಟೇಟ್ಮೆಂಟ್ಸ್. ಆ ಸ್ಟೇಟ್ಮೆಂಟ್ಸ್ ಗಳು ಸರಿಯೋ ತಪ್ಪು ಅನ್ನೋದನ್ನ ನಾವು ಯಾವ್ದ್ರ ಬೇಸ್ ಮೇಲೆ ತಿಳ್ಕೊಬೇಕು, ಈಗ ಅರ್ಥ ಮಾಡ್ಕೋಬೇಕು. ಲೆಸನ್ ಗೊತ್ತಾಗಿದೆ ಅಲ್ಲ ನಮಗೆ, ಆ ಲೆಸನ್ ಗೊತ್ತಾದ ಮೇಲೆ ಇದು ಟ್ರೂ ಆರ್ ಫಾಲ್ಸ್ ಅಂತ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆ? ದ ಬಿಗ್ಗರ್ ಬಾಯ್ ವಾಸ್ ಬ್ಲ್ಯಾಕ್. ಅಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ಬಿಗ್ ಅಂಡ್ ಸ್ಮಾಲ್ ಬಾಯ್ ಇದ್ರಲ್ವಾ. ಹಾಗಾದ್ರೆ ಆ ಬಿಗ್ಗರ್ ಬಾಯ್ ಏನಾಗಿದ್ರು? ಬ್ಲ್ಯಾಕ್ ಆಗಿದ್ದ. ಇದು ಸರಿನಾ? ಹೌದಲ್ವಾ? ಅಲ್ಲಿ ಒಬ್ಬ ಬಾಯ್ ಬ್ಲ್ಯಾಕ್, ಒಬ್ಬ ಬಾಯ್ ವೈಟ್ ಇದ್ದ. ಅದರಲ್ಲೂ ಬಿಗ್ ಬಾಯ್ ಏನಾಗಿದ್ದ? ಬ್ಲ್ಯಾಕ್ ಆಗಿದ್ದ. ಸೊ ದಟ್ ಈಸ್ ರೈಟ್. ಹಾಗಾದ್ರೆ ಫಸ್ಟ್ ಆನ್ಸರ್ ಏನು ನಿಮ್ದು? ದಟ್ ಈಸ್ ಟ್ರೂ. ಮೀನ್ಸ್ ನೀವೇನ್ ಬರೀಬೇಕು? T ಬರೀಬೇಕು ಅಲ್ವಾ? ದೆನ್ ಸೆಕೆಂಡ್, ದ ಬ್ಲ್ಯಾಕ್ ಬಾಯ್ ಆರ್ಡರ್ಡ್ ದ ವೈಟ್ ಬಾಯ್ ಟು ಪಿಕ್ ಅಪ್ ದಿ ಸ್ಟಿಕ್ಸ್. ನೋಡಿ, ಬ್ಲ್ಯಾಕ್ ಬಾಯ್ ವೈಟ್ ಬಾಯ್ಗೆ ಏನಂತ ಆರ್ಡರ್ ಮಾಡ್ತಾ ಇದ್ದ? ಪಿಕ್ ಅಪ್ ದ ಸ್ಟಿಕ್. ಹೌದಾ? ಇಲ್ಲ ಅಲ್ವಾ? ಸೊ ದಟ್ ಈಸ್ ಸೆಕೆಂಡ್ ಒನ್ ಏನಾಗುತ್ತೆ? ಫಾಲ್ಸ್. Yes. You have written F. Then the white boy sat down on the lawn. White boy ಆ ಲಾನ್ ಅಲ್ಲಿ ಕೂತ್ಕೊಂಡಿದ್ದ. ನೀವು ನಿನ್ನೆ ಓದಿದ್ರಲ್ವಾ? ಸೊ ಹಾಗಾದ್ರೆ ಏನು? ಎಸ್, ರೈಟ್. ದಟ್ ಈಸ್ ಟ್ರೂ. ನೆಕ್ಸ್ಟ್ ಫೋರ್ತ್ ಒನ್, ದ ಟೂ ಬಾಯ್ಸ್ ವೇರ್ ನಾಟ್ ಡ್ರೆಸ್ಡ್ ಅಲೈಕ್. ಅವರಿಬ್ರು ಒಂದೇ ರೀತಿಯಾದ ಡ್ರೆಸ್ ಅನ್ನ ಹಾಕಿರ್ಲಿಲ್ಲ. ಇಸ್ ಇಟ್ ರೈಟ್ ಆರ್ ರಾಂಗ್? ರಾಂಗ್. ಸೊ ಯುವರ್ ಆನ್ಸರ್ ಈಸ್ ಎಫ್. ಅರ್ಥ ಆಗಿದೆ ಅಂತ ಅನ್ಸುತ್ತೆ ಲೆಸನ್, ಹೌದಾ ನಿಮಗೆ? ನೋಡಿ, ಹಾಗಾದ್ರೆ ಫಿಫ್ತ್ ಒನ್, ದ ಲಿಟಲ್ ಬಾಯ್ಸ್ ವೇರ್ ಪ್ಲೇಯಿಂಗ್ ವೆನ್ ದ ನರೇಟರ್ ಪಾಸ್ಡ್ ಬೈ ಇನ್ ದ ಆಫ್ಟರ್ನೂನ್. ಆಫ್ಟರ್ನೂನ್ ನಾವು ಹೋದಾಗ ಮಕ್ಕಳಲ್ಲಿ ಆಟ ಆಡ್ತಾ ಇದ್ರಾ? ನೋ, ಇಲ್ಲ ಅಲ್ವಾ? ಸೊ ಫಿಫ್ತ್ ಒನ್ ಹಾಗಾದ್ರೆ ಏನಾಗುತ್ತೆ? ಫಿಫ್ತ್ ಫಾಲ್ಸ್. ಆಫ್ಟರ್ನೂನ್ ನರೇಟರ್ ಅಲ್ಲಿ ಹೋದಾಗ ಅವರು ಇರಲಿಲ್ಲ. ದೆನ್ ಸಿಕ್ಸ್, ದ ನೆಕ್ಸ್ಟ್ ಡೇ ಎ ಮ್ಯಾನ್ ವಾಸ್ ಪ್ಲೇಯಿಂಗ್ ವಿತ್ ದ ಬಾಯ್ಸ್. ನೆಕ್ಸ್ಟ್ ಡೇ ಅವರು ವಾಕಿಂಗ್ ಹೋದಾಗ ಆ ಮಕ್ಕಳ ಜೊತೆ ಗೇಟ್ ಹತ್ರ ನಿಂತ್ಕೊಂಡಿರುವಂತ ವ್ಯಕ್ತಿನೂ ಆಟ ಆಡ್ತಾ ಇದ್ರಾ?
ಇಲ್ಲ. ಸೊ ನೋ. ಹಾಗಾದ್ರೆ ದಟ್ ಈಸ್ 6th one is also false. ಹೌದಲ್ವಾ? Then the game that two boys played was the same game the author had played during his childhood. ಆ ಇಬ್ರು ಮಕ್ಕಳು ಆಡ್ತಾ ಇದ್ದಂತಹ ಆಟವನ್ನೇ ನರೇಟರ್ ಆರ್ ಆಥರ್ ಕೂಡ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಆಟ ಆಡ್ತಿದ್ರು. ಹೌದಲ್ವಾ? ಅವ್ರು ಅದನ್ನೇನು ಮಾಡ್ಕೊಂಡ್ರು, ಯಾವಾಗ 2ನೇ ದಿನ ಹೋಗಿ ಅವ್ರು ಆಟ ಆಡೋದನ್ನ ನೋಡಿದ್ರಲ್ವಾ, ನಾವು ಕೂಡ ಇಂಥ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಈ ತರ ಆಟವನ್ನ ಆಡ್ತಾ ಇದ್ದೆ ಅಂತ ನೆನ್ ಮಾಡ್ಕೊಂಡ್ರು. ಹಾಗಾದ್ರೆ ಇಸ್ ಇಟ್ ರೈಟ್ ಆರ್ ನೋ? ಎಸ್, ದಟ್ ಇಸ್ ಟ್ರೂ. 7th one true. Then I know what you are thinking, said the man standing at the gate to the narrator. ನೋಡಿ, ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಗೇಟ್ ಹತ್ರ ನಿಂತ್ಕೊಂಡಂತ ವ್ಯಕ್ತಿ ಹೇಳಿದ ಅವರಿಗೆ. ಐ ನೋ ವಾಟ್ ಯು ಆರ್ ಥಿಂಕಿಂಗ್. ಸೊ ಹೇಳಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅನ್ನೋದನ್ನೇ ನೋಡಿದಷ್ಟೇ ಗೊತ್ತಾಯ್ತು, ಅದ್ರ ಬಟ್ ಯು ಕುಡ್ ನಾಟ್ ಸೇ. ಹಾಗಾಗಿ ಐ ನೋ ವಾಟ್ ಯು ಆರ್ ಸೇಯಿಂಗ್ ದಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ಆಫ್ ದಿ ನರೇಟರ್ ಈಸ್ ಫಾಲ್ಸ್. ಸೊ 8ನೇದೇನಾದ್ರೆ ಫಾಲ್ಸ್. ದೆನ್ 9ನೇದು ದ ಫಾದರ್ ಆಫ್ ದ ಬಾಯ್ ವಾಸ್ ದ ವೈಟ್ ಅಂಡ್ ದ ಮದರ್ ಬ್ರೌನ್. ಹಾಗಾದ್ರೆ ಆ ಮಕ್ಕಳ ಅಪ್ಪ ಅಮ್ಮ ಬೇರೆ ಬೇರೆ ಪ್ಲೇಸಸ್ ಇಂದ ಬಂದವಂತರಾಗಿದ್ರಲ್ವಾ. ಹಾಗಾದ್ರೆ ದ ಫಾದರ್ ಆಫ್ ದ ಬಾಯ್ ವಾಸ್ ದಿ ವೈಟ್ ಅಂಡ್ ದ ಮದರ್ ವಾಸ್ ಬ್ರೌನ್. ಇಸ್ ಇಟ್ ರೈಟ್? ಎಸ್, ಇಟ್ ಈಸ್ ರೈಟ್. ಹಾಗಾಗಿನೇ ಮಕ್ಕಳು ಏನಾಗಿತ್ತು, ಡಿಫ್ರೆಂಟ್ ಆಗಿದ್ದು. ಒಬ್ಬ ಬ್ಲ್ಯಾಕ್ ಇದ್ದ, ಮತ್ತೊಬ್ಬ ವೈಟ್ ಇದ್ದ. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೋಡಿ, ಹಾಗಾದ್ರೆ once again I will read the statements and tell the answer. Please check it. ನೀವು ಬರ್ಕೊಂಡಿದ್ದೀರಲ್ವಾ? once again ಓದ್ತೇನೆ ನೋಡಿ. ಹಾಗಾದ್ರೆ some of the statements are given below. Some are true and some are false. So if the statement is right, you can write the T, and if the statements are wrong, you can write F. So is it clear? First one ನೋಡಿ, the bigger boy was black. Yes, it is right. T. The black boy ordered the white boy to pick up the stick. No, false. Then the white boy sat down on the lawn. Yes, right. T. Then the two boys were not dressed alike. ಅವರಿಬ್ರು ಕೂಡ ಒಂದೇ ರೀತಿಯಾದಂತಹ ಡ್ರೆಸ್ ಅನ್ನ ಹಾಕಿರಲಿಲ್ಲ, ಹಾಕೊಂಡಿದ್ರಲ್ವಾ. ಸೊ ದಟ್ ಇಸ್ ಫಾಲ್ಸ್. Then the little boys were playing when the narrator passed by in the afternoon. So false. The next day a man was playing with the boys. False alva. The game that the two boys played was the same game the author had played during his childhood. Yes, it is right. So we have written T. Then I know what you are thinking, said the man standing at the gate to the narrator. So that is false. And last one, the father of the boy was white and the mother was brown. So it is also right. So we can written T. Is it clear students? So ಈಗ ನಿಮ್ಗೆ ಅರ್ಥ ಆಗಿದೆ. ಇದನ್ನ ನೀವು once again ಓದಿ ನಿಮ್ಮ ನೋಟ್ಬುಕ್ ಅಲ್ಲಿ ಬರೀಬೇಕು. ಬರೀತೀರಲ್ವಾ? Then move on to the next C4. C4 ಓಪನ್ ಮಾಡಿದ ಪೇಜ್ ನಂಬರ್ 44 ಅಲ್ಲಿ. ಪೇಜ್ ನಂಬರ್ 44 ಅಲ್ಲಿ ಇದೆ ನೋಡಿ. For each of the statements, 4 alternatives are given as the answers. So choose the best alternative. So this is the multiple choice questions. 4 ಆನ್ಸರ್ನ ಕೊಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ತಕ್ಕ ಹಾಗೆ they have given the 4 choice. You could choose only the right answer. ಯಾವುದು ಸರಿಯಾದ ಆನ್ಸರ್ ಇರುತ್ತೋ ಅದನ್ನು ನೀವೇನು ಮಾಡಬೇಕು, ಚೂಸ್ ಮಾಡಬೇಕು ನೋಡಿ. ಈಚ್ ಆಫ್ ದಿ ಸ್ಟೇಟ್ಮೆಂಟ್ ಹ್ಯಾಸ್ 4 alternatives and choose the best alternatives. ಅವುಗಳಲ್ಲಿ ಸರಿಯಾದ ಆನ್ಸರ್ ಅನ್ನ ಅಥವಾ ಹತ್ತಿರವಾದಂತಹ ಆನ್ಸರ್ ನೀವೇನು ಮಾಡಬೇಕು, ಬರೀಬೇಕು. ಸೊ ಅದನ್ನ ನೋಡಿ. ಹಾಗಾದ್ರೆ the two boys in the story are, ಈಗ ನಾವು ಲೆಸನ್ ಓದಿ ಆದ್ಮೇಲೆ ಆ ಕಥೆನಲ್ಲಿ ಅಥವಾ ಸ್ಟೋರಿನಲ್ಲಿ ಇರುವಂತಹ ಇಬ್ಬರು ಬಾಲಕರು ಯಾರು ಅಂತ ನಮ್ಗೆ ಗೊತ್ತಾಗಿದೆ. ಎಸ್ ಎಸ್, ವೆರಿ ಗುಡ್. ಸೊ ನಿಮ್ಗೆ ಬಹಳ ಚಾರ್ಟ್ ಇದ್ದೀರಾ, ಹಾಗಾಗಿ ವಿತೌಟ್ ಆಪ್ಷನ್ಸ್ ಆರ್ ಆಲ್ಟರ್ನೇಟಿವ್ಸ್ ನೀವು ಆನ್ಸರ್ ಹೇಳ್ಬಿಟ್ಟು ನೋಡೋಣ ನೋಡಿ. ಹಾಗಾದ್ರೆ ಗುಡ್ ಫ್ರೆಂಡ್ಸ್, ಹೌದಾ? ಅವರಿಬ್ರು ಗುಡ್ ಫ್ರೆಂಡ್ಸಾ? ಅಲ್ಲ. ದೆನ್ ಬಿ ಬ್ರದರ್ಸ್, ದೇ ಆರ್ ದ ಬ್ರದರ್ಸ್. ಎಸ್, ದೇ ಆರ್ ದ ಬ್ರದರ್ಸ್. ನೇಬರ್ಸ್, ಅಕ್ಕಪಕ್ಕದ ಮನೆಯವರ? ಅಲ್ಲ. ಅಂಡ್ ಕ್ಲಾಸ್ಮೇಟ್ಸ್, ಅವರಿಬ್ರು ಕ್ಲಾಸ್ಮೇಟ್ಸಾ? ಅಲ್ಲ. ನಾವೀಗ ಲೆಸನ್ ಓದಿದ್ದೇವೆ, ಅವ್ರ ಕ್ಲಾಸ್ಮೇಟ್ಸು ಅಲ್ಲ, ನೇಬರ್ಸು ಅಲ್ಲ, ಅಂಡ್ ಗುಡ್ ಫ್ರೆಂಡ್ಸ್ ಅಲ್ಲ, ದೇ ಆರ್ ದ ಬ್ರದರ್ಸ್. ನಾವು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿದ್ವಲ್ವಾ, ಅವರಿಬ್ರು ಸಹೋದರರು. ಸೊ ರೈಟ್ ಆನ್ಸರ್ ಯಾವ್ದಾದ್ರೆ
The right answer is brothers. ಹಾಗಾದ್ರೆ ಇದು C3 ನೆಕ್ಸ್ಟ್ C4 ಅಲ್ವಾ. ನಾವು C4 ಅಲ್ಲಿ ಇದಾಗಿದೆಯಾ? ಸೊ ಕ್ಯಾನ್ ಐ ರಬ್ ಇಟ್? ಓಕೆ. Then C4 ಅಲ್ಲಿ MC questions ಅಂತ ಕರೀತೀವಿ ನಾವು. MC questions means multiple choice questions. ಹಾಗಾದ್ರೆ ಫಸ್ಟ್ ಒನ್ ಏನಾಗುತ್ತೆ? ಫಸ್ಟ್ ಒನ್ ಆನ್ಸರ್ ಏನಿದೆ? The two boys in the story are, so B is the right answer. ಏನಿದೆ B ನಲ್ಲಿ? Brothers. ಹೌದಲ್ವಾ? They are the brothers. Good friends ಅಲ್ಲ, neighbors ಅಲ್ಲ, classmates ಅಲ್ಲ, because already we have know it. Then move on to the second question. The commands that the white boy gave to the black boy were, ನೋಡಿ ನಾನು ವಿಚಾರಿಸಿದ್ದೆ. The command ಕೊಡ್ತಾ ಇದೆ ಯಾರು? The white boy gave to the black boy were dash. ನೋಡಿ black boy ಗೆ white boy ಎಷ್ಟು ಕಮಾಂಡ್ಸ್ ಅನ್ನು ಕೊಟ್ಟ? 5 in number, 4 in number, 3 in number, 2 in number. ಎಷ್ಟು ಕಮಾಂಡ್ಸ್ ಅನ್ನು ಕೊಟ್ಟ? ಯಾರು? ಬ್ಲ್ಯಾಕ್ ಬಾಯ್ಗೆ ವೈಟ್ ಬಾಯ್ ಫಸ್ಟ್ ಸಲ ಆಟ ಆಡ್ತಾ ಇದ್ದಾಗ ವೈಟ್ ಬಾಯ್ ಕಮಾಂಡ್ ಕೊಡ್ತಾ ಇದ್ದಲ್ವಾ, ಆ ವೈಟ್ ಬಾಯ್ ಬ್ಲ್ಯಾಕ್ ಬಾಯ್ಗೆ ಎಷ್ಟು ಸಲ ಕಮಾಂಡ್ ಅನ್ನ ಕೊಟ್ಟ? ಎಷ್ಟು ಸಲ ಕಮಾಂಡ್ ಅನ್ನ ಕೊಟ್ಟ ಅನ್ನೋದಕ್ಕೆ ನೀವೇ ಸೆಂಟೆನ್ಸ್ ನೆನಪಿದೆಯಾ? ಪಿಕ್ ಅಪ್ ದ ಸ್ಟಿಕ್, ಜಂಪ್ ಇನ್ ಟು ದ ಫ್ಲವರ್ಸ್ ಅಂಡ್ ಗೆಟ್ ಮಿ ಸಮ್ ವಾಟರ್. ಎಷ್ಟು ಕಮಾಂಡ್ಸ್ ಗಳನ್ನ ಕೊಟ್ಟ ಹಾಗಾದ್ರೆ? ಇದೆಯಾ ಅಲ್ಲಿ ನಿಮ್ಮ ಆಲ್ಟರ್ನೇಟಿವ್ಸ್ ಆನ್ಸರ್? ಎಸ್, ವೆರಿ ಗುಡ್. 3 in number, ನೋಡಿ 5 in number ಅನ್ನು ಕೊಟ್ಟಿದ್ದಾರೆ, 4 in number ಕೊಟ್ಟಿದ್ದಾರೆ, 3 in number and 2 in number. ಎಷ್ಟು ನಂಬರ್ಸ್ ಕಮಾಂಡ್ ಅನ್ನು ಕೊಟ್ಟ ಹಾಗಾದ್ರೆ ಅವರು? C is the right answer. So C is the right answer ಅಲ್ಲಿ 3 in a number. ಹೌದಲ್ವಾ? Then on to the third question. The black boy had a mat of coarse hair on his head. The black boy had a mat of coarse hair on his head. So coarse means, ನೀವು ಮೀನಿಂಗ್ ಬರ್ಕೊಂಡಿದ್ರಿ. ಕೋರ್ಸ್ ಅಂದ್ರೆ ಏನು ಅಂತ, ಹೌದಾ? ರಫ್, ಬ್ಯೂಟಿಫುಲ್, ನೈಸ್, ಲಾಂಗ್. ಹಾಗಾದ್ರೆ ಏನು? ಎಸ್, ಡೆಫಿನೆಟ್ಲಿ ರಫ್. ಥರ್ಡ್ ಆನ್ಸರ್ ಏನಾಗುತ್ತೆ? ಎ, ದಟ್ ಈಸ್ ರಫ್. ಕೋರ್ಸ್ ಮೀನ್ಸ್ ರಫ್, ಒರಟು. ನೆಕ್ಸ್ಟ್ on to the fourth one. Only we grown-ups are silly. The question tag to this statement is, ಹೌದಾ? ಓನ್ಲಿ grown-ups are the silly ಅಂತ ಹೇಳಿ ನರೇಟರ್ ಹೇಳಿದಾಗ ಅಲ್ಲೊಂದು ಕ್ವಶನ್ ಟ್ಯಾಗ್ ಯೂಸ್ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಹೌದಾ? ನಾನು ಹೇಳಿದೆ ಕ್ವಶನ್ ಟ್ಯಾಗ್ ಅಲ್ವಾ ಅಂತ. ಎಸ್, ದಟ್ ಈಸ್ aren't we, isn't it, are we, or is it? So right answer is yes, A is the right answer, that is aren't we. Fourth one. Aren't we? Then fifth one. The white boy had hazel eyes. Hazel means, ನೋಡಿ ಮೀನಿಂಗ್ ಬರ್ಕೊಂಡಿದ್ದೀರಲ್ವ ನೀವು? ಹಾಗಾದ್ರೆ hazel ಅನ್ನೋದ್ರ ಮೀನಿಂಗ್ ಏನು? ನೋಡಿ 4 ಚಾಯ್ಸ್ ನೋಡಿ. ಹಾಗಾದ್ರೆ ರೆಡಿಶ್ ಬ್ರೌನ್, ಪೇಲ್ ಬ್ರೌನ್, yellowish brown, bluish brown. Yes, definitely reddish brown. Fifth answer ಏನಾಗುತ್ತೆ? reddish brown. So reddish brown is the right answer. ಅರ್ಥ ಆಯ್ತಾ? Is it clear children? So multiple choice ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ನೀವು ಇದನ್ನ ಆಕ್ಟಿವಿಟೀಸ್ ಬರೀಬೇಕಾಗುತ್ತೆ. ಹಾಗಾದ್ರೆ the two boys in the boy story are brothers. The commands that the white boy gave to the black boy were 3 commands he has given. There is 3 in number. Next, the black boy had a mat of coarse hair on his head. Hair means, coarse means rough. Then only we grown-ups are silly. The question tag is aren't we? And the white boy had hazel eyes. Hazel means reddish brown. Is it clear, students? So then move on to the vocabulary. Is it? Have you written, students? Yes, okay.
Then vocabulary. Vocabulary ನಲ್ಲಿ V1. So vocabulary ನಲ್ಲಿ V1 ನೋಡಿ. Column A has the names of countries. Choose the correct nationality from the list given below and write in column B. So ನೋಡಿ ಇಲ್ಲಿ ಎರಡು ಕಾಲಮ್ ಕೊಟ್ಟಿದ್ದಾರೆ, ಒಂದು A ಕಾಲಮ್ ಮತ್ತೊಂದು B ಕಾಲಮ್. ಸೊ ಇಲ್ಲಿ ಏನು ಮಾಡಬೇಕು ನೀವು, ವಾಟ್ ವಿಲ್ ಯು ಡೂ? A ಕಾಲಮ್ ಅಲ್ಲಿ ಕಂಟ್ರೀಸ್ ಗಳನ್ನ ಕೊಟ್ಟಿದ್ದಾರೆ, B ಕಾಲಮ್ ಅಲ್ಲಿ ಅವರು ಯಾವ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾರೆ ಅವರ ಅಥವಾ ನ್ಯಾಷನಾಲಿಟಿ ಯಾವುದು, ರಾಷ್ಟ್ರೀಯತೆ ಯಾವುದು ಅನ್ನೋದನ್ನ ನಾವು ಬರೀಬೇಕು. ಹಾಗಾದ್ರೆ ಫಸ್ಟ್ A ಕಾಲಮ್ ನೋಡಿ. A ಕಾಲಮ್ ಅಲ್ಲಿ ಇರುವಂತಹ ಲಿಸ್ಟ್ ಕಂಟ್ರೀಸ್ ಗಳನ್ನ ಐ ವಿಲ್ ರೀಡ್ ಇಟ್. A ನಲ್ಲಿ ಪೋರ್ಚುಗಲ್, ಬ್ರಿಟನ್, ಫ್ರಾನ್ಸ್, ಥೈಲ್ಯಾಂಡ್, ಸ್ವೀಡನ್, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಗ್ರೀಸ್, ಇಸ್ರೇಲ್ ಅಂಡ್ ನೇಪಾಲ್. ಸೊ ದೀಸ್ ಆರ್ ದ ನೇಮ್ ಆಫ್ ದಿ ಕಂಟ್ರೀಸ್. ಹಾಗಾದ್ರೆ ಅವರ ನ್ಯಾಷನಾಲಿಟಿ ಯಾವುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಮೇರಿಕಾ, ಅಮೇರಿಕನ್. ಹೌದಾ? ಗೊತ್ತಾಯ್ತು ನಿಮ್ಗೆ ಏನ್ ಮಾಡ್ಬೇಕಂತ? ದೇಶ ಮತ್ತು ಅದರ ರಾಷ್ಟ್ರೀಯತೆ. ಇಂಡಿಯಾ, ಇಂಡಿಯನ್. ಅಮೇರಿಕಾ, ಅಮೇರಿಕನ್. ಹೌದಾ? ಉಳಿದಂತಹ ಏನು ರಾಷ್ಟ್ರಗಳಿದೆಯೋ ಆ ಕಂಟ್ರೀಸ್ಗಳಿಗೆ ನೀವು ಆನ್ಸರ್ ಎಲ್ಲೂ ಹುಡುಕಬೇಕಾಗಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಕೆಳಗಡೆ ಬ್ರಾಕೆಟ್ ಕೊಟ್ಟಿದ್ದಾರೆ ನೋಡಿ. ಡಚಸ್, ಸ್ವಿಸ್, ಗ್ರೀಕ್, ಇಸ್ರೇಲೈಟ್, ಬ್ರಿಟಿಷ್, ಫ್ರೆಂಚ್, ಥೈ, ಪೋರ್ಚುಗೀಸ್, ಸ್ವೀಡಿಷ್ ಅಂಡ್ ನೇಪಾಳೀಸ್. ನೋಡಿ ಕಂಟ್ರೀಸ್ ಗಳನ್ನ ನೋಡಿದ್ರೆ ಅವ್ರ ನ್ಯಾಷನಾಲಿಟಿ ಯಾವ್ದು ಅಂತ ನಾವು ಓದ್ತಾ ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗುತ್ತಲ್ವಾ? ನೋಡಿ ಹಾಗಾದ್ರೆ ನೋಡೋಣ ಆನ್ಸರ್ನ. ಲುಕ್ ಹಿಯರ್ ಸ್ಟೂಡೆಂಟ್ಸ್, ನೋಡ್ತಾ ಇದ್ದೀರ್ತಾನೆ ನೀವು. ನೋಡಿ ಪೋರ್ಚುಗಲ್, ಏನಲ್ಲಿ ಪೋರ್ಚುಗಲ್ ಇದೆ. ಪೋರ್ಚುಗಲ್ ಅಂದ ತಕ್ಷಣ ನಿಮ್ ಕೆಳಗಡೆ ಆನ್ಸರ್ ಯಾವ್ದು ಸಿಗ್ಬೋದು? ಯಾವ್ದು ಹುಡುಕಿ ನೋಡಿ, ಅಲ್ಲೇ ಇದೆ ಪೋರ್ಚುಗಲ್. ಎಸ್, ಪೋರ್ಚುಗೀಸ್. ಹೌದಾ? ಪೋರ್ಚುಗಲ್ಗೆ ಅವರ ನ್ಯಾಷನಾಲಿಟಿ ಯಾವ್ದಾದ್ರೆ ಪೋರ್ಚುಗೀಸ್. ದೆನ್ ಸೆಕೆಂಡ್ ಒನ್ ಯಾವುದು? ಬ್ರಿಟನ್. ಬ್ರಿಟನ್ದು ಬ್ರಿಟಿಷ್. ಎಸ್, ಬ್ರಿಟನ್, ಬ್ರಿಟಿಷ್. ಫ್ರಾನ್ಸ್, ಫ್ರಾನ್ಸ್. ಎಸ್, ಫ್ರೆಂಚ್. ವೆರಿ ಗುಡ್ ಸ್ಟೂಡೆಂಟ್ಸ್, ಫ್ರೆಂಚ್. ಥೈಲ್ಯಾಂಡ್, ಥೈ. ಎಸ್. ನೆಕ್ಸ್ಟ್ ಸ್ವೀಡನ್, ಸ್ವೀಡಿಷ್. ಸ್ವೀಡನ್, ಸ್ವೀಡಿಷ್. ಹಾಲೆಂಡ್, ಹಾಲೆಂಡ್. ಅಲ್ಲಿ ಹುಡುಕೋ ತಕ್ಷಣ ನಿಮಗೆ ಹಾಲೆಂಡ್, ಡಚಸ್. ಹಾಲೆಂಡ್, ಡಚಸ್. ದೆನ್ ಸ್ವಿಟ್ಜರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಎಸ್, ಸ್ವಿಸ್. ಗ್ರೀಸ್, ಡೆಫಿನೆಟ್ಲಿ ಗ್ರೀಕ್. ಇಸ್ರೇಲ್, ಇಸ್ರೇಲ್, ಇಸ್ರೇಲೈಟ್. ನೇಪಾಲ್, ನೇಪಾಳೀಸ್. ಸೊ ದೀಸ್ ಆರ್ ದ ಕಂಟ್ರೀಸ್ ಅಂಡ್ ದೇರ್ ನ್ಯಾಷನಾಲಿಟಿ. ಎ ಸೈಡ್ ಅಲ್ಲಿ ಇರುವಂತದ್ದು ಕಂಟ್ರೀಸ್ ಅಂಡ್ ಬಿ ಸೈಡ್ ಅಲ್ಲಿ ಇರುವಂತದ್ದು ನ್ಯಾಷನಾಲಿಟೀಸ್. ಅರ್ಥ ಆಯ್ತಾ? ಸೊ ಅವರ ಕಂಟ್ರೀಸ್ ಅಂಡ್ ನ್ಯಾಷನಾಲಿಟೀಸ್ ಅನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಬರೀಬೇಕು. ಸಾರಿ, ಟೆಕ್ಸ್ಟ್ ಬುಕ್ ನಲ್ಲಿ ಬರೆಯೋದ್ರ ಜೊತೆಗೆ ನೋಟ್ ಬುಕ್ ಅಲ್ಲೂ ಬರೀಬೇಕು. ದೆನ್ V2. V2 ಪೇಜ್ ನಂಬರ್ 46 ಅಲ್ಲಿ. ಪೇಜ್ ನಂಬರ್ 46 ಅಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ. ಗೆಸ್ ಅಂಡ್ ರೈಟ್ ದ ಮೀನಿಂಗ್ಸ್ ಆಫ್ ದಿ ವರ್ಡ್ಸ್ ಅಂಡರ್ಲೈನ್ ಇನ್ ದ ಟೇಬಲ್ ಗಿವನ್ ಬಿಲೋ. ಕಾಣಿಸ್ತಾ ಇದೆಯಾ? ಸಿಗ್ತಾ ನಿಮಗೆ? ಸಿಗ್ತಲ್ವಾ? ಎಸ್. ಗೆಸ್ ಅಂಡ್ ರೈಟ್ ದ ಮೀನಿಂಗ್ಸ್ ಆಫ್ ದಿ ವರ್ಡ್ಸ್ ಅಂಡರ್ಲೈನ್ ಇನ್ ದ ಟೇಬಲ್ ಗಿವನ್ ಬಿಲೋ. ಇಲ್ಲಿ ಒಂದು 5 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ 5 ಸ್ಟೇಟ್ಮೆಂಟ್ ಅಲ್ಲಿ ಒಂದೊಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಹೌದಾ? ಅವುಗಳ ಮೀನಿಂಗ್ ಅನ್ನ ನೀವು ಬರೀಬೇಕು. ನೋಡೋಣ ಹಾಗಾದಾಗ ನೋಡಿ. ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ 12 years ವಾಸ್ ಕಮಿಂಗ್ ಟು ಕ್ಲೋಸ್. ಯಾವ ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ? ಸ್ಟಿಪ್ಯುಲೇಟೆಡ್. ಇದರಲ್ಲಿ ಫಸ್ಟ್ ಸೆಂಟೆನ್ಸ್ ಸ್ಟಿಪ್ಯುಲೇಟೆಡ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಹೌದಾ? ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ 12 years ವಾಸ್ ಕಮಿಂಗ್ ಟು ಬ್ಯಾಕ್. ಸೊ ಸ್ಟಿಪ್ಯುಲೇಟೆಡ್ ಮೀನಿಂಗ್ ಏನಾಗ್ಬೋದಾದ್ರೆ, ಇದು ಈ ಸೆಂಟೆನ್ಸ್ ನೋಡಿದ ತಕ್ಷಣ ಯಾವ ಪೀರಿಯಡ್ ನೆನಪಾಗುತ್ತೆ? ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ 12 years ವಾಸ್ ಕಮಿಂಗ್ ಟು ಕ್ಲೋಸ್. 12 ವರ್ಷ ವನವಾಸ ಹೋದವರೇ ಯಾರು? ಎಸ್, ಪಾಂಡವರು. ಪಾಂಡವರ 12 ವರ್ಷದ ಒಂದು ಅಗ್ರಿಮೆಂಟ್ ಮುಕ್ತಾಯಗೊಳ್ಳುವ ಸಮಯ ಬಂತು. ಸೊ ಕ್ಲೋಸ್ ಆಯಿತು. ಸೊ ದಟ್ ಈಸ್ ಇದು ಮೀನಿಂಗ್ ಏನಾದ್ರೆ ಅಗ್ರಿಮೆಂಟ್. Stipulated means
ಅಗ್ರಿಮೆಂಟ್. ಹೌದಾ? ಬಾಕ್ಸಲ್ಲಿ ನೀವು ಬರೀಬೇಕು, ನಿಮ್ಮ ನೋಟ್ಸಲ್ಲಿ ಬರೀರಿ. ಸ್ಟಿಪ್ಯುಲೇಟೆಡ್ ಮೀನಿಂಗ್ ಅಗ್ರಿಮೆಂಟ್. ದೆನ್ ಹೌ ಕ್ಯಾನ್ ಐ ಪರ್ಫಾರ್ಮ್ ದ ಫೈರ್ ಸ್ಯಾಕ್ರಿಫೈಸ್? ನೋಡಿ ಯಾವ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ? ಪರ್ಫಾರ್ಮ್. ಸೆಕೆಂಡ್ ಒನ್ ಅಲ್ಲಿ ಅಂಡರ್ಲೈನ್ ಮಾಡಿದಂತ ವರ್ಡ್ ಪರ್ಫಾರ್ಮ್. ಸೆಂಟೆನ್ಸ್ ಒನ್ಸ್ ಅಗೇನ್. ಹೌ ಕ್ಯಾನ್ ಐ ಪರ್ಫಾರ್ಮ್ ದ ಫೈರ್ ಸ್ಯಾಕ್ರಿಫೈಸ್ ಅಂದ್ರೆ ಹೇಗೆ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಲಿ, ಹೇಗೆ ಪರ್ಫಾರ್ಮ್ ಮಾಡಲಿ. ಪರ್ಫಾರ್ಮ್ ಮೀನಿಂಗ್ ಏನಾದ್ರೆ ಎಕ್ಸಿಕ್ಯೂಟ್. ಅಥವಾ ಆಪರೇಟ್ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟ್ ಆರ್ ಆಪರೇಟ್. ದೆನ್ ಪಾಂಡವಾಸ್ ವಾಂಟೆಡ್ ಟು ಕ್ವೆಂಚ್ ದೇರ್ ಥರ್ಸ್ಟ್, ದೇ ವೆಂಟ್ ಇನ್ ಸರ್ಚ್ ಆಫ್ ವಾಟರ್. ಯಾವ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ? ಕ್ವೆಂಚ್. ಸೊ ಕ್ವೆಂಚ್. Pandavas wanted to quench their thirst. They went to search of water. Quench meaning? Yes, satisfy. ಅವರು ಮೊದಲು ತೃಪ್ತರಾಗಬೇಕಾಗಿತ್ತು, ನೀರನ್ನು ಕುಡಿದು ತೃಪ್ತರಾಗಬೇಕಾಗಿತ್ತು, ಅವರ ದಣಿವನ್ನ ನಿವಾರಿಸಿಕೊಳ್ಬೇಕಾಗಿತ್ತು. ಸೊ ಹಾಗಾದ್ರೆ ಕ್ವೆಂಚ್ ಮೀನಿಂಗ್ ಏನು? ಸ್ಯಾಟಿಸ್ಫೈ. ಸ್ಯಾಟಿಸ್ಫೈ. ಕ್ವೆಂಚ್, ಸ್ಯಾಟಿಸ್ಫೈ. Then, after seeing all his brothers lying dead, Yudhishthira was drowned in sorrow. ಯಾವ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ? ನಾಲ್ಕನೇದು. ಸೊ ನಾಲ್ಕು ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಯಾವುದನ್ನ? ಡ್ರೌಂಡ್. DROWNED. ಡ್ರೌಂಡ್ ಅನ್ನೋ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಡ್ರೌಂಡ್ ಅಂದ್ರೆ ಮೀನ್ಸ್ ದುಃಖದಲ್ಲಿ ಮುಳುಗಿರು. ದುಃಖದಲ್ಲಿ ಮುಳುಗಿರು ಅಂದ್ರೇನು? ಎಸ್, ಇದ್ರ ವರ್ಡ್ ಏನು? ಸಿಂಕ್. ಕುಗ್ಗಿ ಹೋಗು, ಕುಗ್ಗಿ ಹೋಗೋದು. Next, Yaksha was pleased with the answers given by Yudhishthira. ಯಾವ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ? ಐದನೇದು ಪ್ಲೀಸ್. ಸೊ ಪ್ಲೀಸ್ ಮೀನಿಂಗ್ ಏನಾದ್ರೆ Yaksha was pleased ಅಂದ್ರೆ ಹ್ಯಾಪಿ ಆರ್ ಸ್ಯಾಟಿಸ್ಫೈಡ್. ಆರ್ ಹ್ಯಾಪಿ ಆರ್ ಗೇ ಆರ್ ಪ್ಲೇಸರ್, ಖುಷಿಯಾಗಿ. ಹೌದಾ? ಸೊ ನೋಡಿ ಹಾಗಾದ್ರೆ ಸ್ಟಿಪ್ಯುಲೇಟೆಡ್ ಅಗ್ರಿಮೆಂಟ್, ಪರ್ಫಾರ್ಮ್, ಎಕ್ಸಿಕ್ಯೂಟ್ ಆರ್ ಆಪರೇಟ್, ದೆನ್ ಕ್ವೆಂಚ್, ಸ್ಯಾಟಿಸ್ಫೈ, ನೆಕ್ಸ್ಟ್ ಡ್ರೌಂಡ್, ಸಿಂಕ್ and pleased, satisfied. So these are the meanings of underlined words you have written in your notebook. Is it complete, children? Have you understood what are these? ಬರ್ಕೊಂಡ್ರಾ? ಸೊ ನೋಡಿ ಹಾಗಾದ್ರೆ ಇದು V2 ಆಯ್ತಲ್ವಾ? ಸೊ ನೆಕ್ಸ್ಟ್ V3 ಆಯ್ತಾ? ಇದು V3 ವೊಕ್ಯಾಬ್ಯುಲರಿ 3 ನೋಡಿ. 3 ನಲ್ಲಿ ಏನಿದೆ? ಪೇಜ್ ನಂಬರ್ 46 ಅಲ್ಲಿ. Read the following conversation and use the appropriate word from the ones given in the brackets. ಬ್ರಾಕೆಟ್ ಅಲ್ಲಿ 2 ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ಗಳನ್ನ ಓದಿ ಸೂಟೇಬಲ್ ಆಗಿರುವಂತ ವರ್ಡ್ಸ್ ಗಳನ್ನ ನೀವೇನ್ ಮಾಡಬೇಕು? ಸೆಲೆಕ್ಟ್ ಮಾಡಬೇಕು. ಅದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ? ಪೇಷಂಟ್ ಮತ್ತು ಡಾಕ್ಟರ್ ಕನ್ವರ್ಸೇಷನ್ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ವರ್ಡ್ಸ್ ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಯಾವ ವರ್ಡ್ಗಳನ್ನು ಕೊಟ್ಟಿದ್ದಾರೆ ಅಂತ ಬರೀತೇನೆ ನೋಡಿ ನಾನು. V3 ನಲ್ಲಿ he and he. Then second one we and we. Week and week. Then fair and fair. Fair and fair. Then last and last. Yes, definitely your answer is right. ನೋಡಿ ತಿಳ್ಕೊಳ್ಳಿ ಫಸ್ಟ್. ಹಾಗಾದ್ರೆ ಇವೇನು ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಏನು ಹಾಗಾದ್ರೆ ಇವು? ಸೊ ದೀಸ್ ಆರ್ ದಿ ಹೋಮೋಫೋನ್ಸ್.
So these are the homophones. Homo means same, phones means voice or sound or pronunciation. But they are the same voice or same pronunciation but different in spelling and meaning. So they are called the homophones. Already you know it. Yes, very good children. Then ನೋಡಿ ಹಾಗಾದ್ರೆ ನೀವೇನ್ ಮಾಡಬೇಕು, read the following conversation and use the appropriate word from the ones given in the bracket. ಈ ಕನ್ವರ್ಸೇಷನ್ ಓದಿ ಆದ್ಮೇಲೆ ರೈಟ್ ಆಗಿರೋ ಸೂಟಬಲ್ ಆಗಿರೋ ವರ್ಡ್ ಅನ್ನು ತುಂಬಬೇಕು. ನೋಡಿ ಫಸ್ಟ್ ಏನಿದೆ ಅಂದ್ರೆ ಪೇಷಂಟ್. ಡಾಕ್ಟರ್, ದ wound in my dash pains me a lot dash. ನೋಡಿ ಯಾವ್ಯಾವ ಇದೆ, heal and heal ಇದೆ, HEEL heal and HEAL heal. So these are same pronunciation but different meaning and different spelling. ಹಾಗಾದ್ರೆ HEAL heal ಅಂದ್ರೇನು, the wound in my heel. heel means ಹಿಂಬಡ, ಮತ್ತೊಂದು heel heel means ಕಾಲಿನ ಒಂದು ಹಿಂದಿರುವಂತಹ ಭಾಗ ಇದೆಯಲ್ಲ, ಹಿಂಬಡ ಅಂತ ಇರ್ತಲ್ವಾ. HEAL heel ಅಂದ್ರೆ ಕ್ಯೂರ್, ವಾಸಿ ಆಗುವಂಥದ್ದು. ಹಾಗಾದ್ರೆ ನೀವು ಇಲ್ಲೇನ್ ಮಾಡಬೇಕು, ದ wound in my dash heals. ಏನ್ ಬರೀಬೇಕು ನೀವು, ರೈಟ್ ಆನ್ಸರ್ ಯಾವುದು, ಈ heel. ನನ್ನ ಹಿಂಬಡದಲ್ಲಿ, ಕಾಲಿನ ಹಿಂಬಡದಲ್ಲಿ ಇರುವಂತಹ ನೋವು ಬಹಳಷ್ಟಿದೆ. ಹೌದಾ? ಹಾಗಾದ್ರೆ ದ wound in my heel pains me lot. ಹಾಗಾದ್ರೆ ಈ ಅಲ್ಲ, ಕ್ಯೂರ್ ಇದು. ಬಟ್ ಈ ನಮಗೆ ಬೇಕಾಗಿರೋದು HEEL. ಅರ್ಥ ಆಯ್ತಾ? ನೋಡಿ ದೆನ್ ಡಾಕ್ಟರ್, ಡೋಂಟ್ ವರಿ ಇಟ್ ವಿಲ್ ಡ್ಯಾಶ್ ಅಪ್ ಆಫ್ಟರ್ ಟ್ರೀಟ್ಮೆಂಟ್ ಡ್ಯಾಶ್. ನೋಡಿ